ಶುಭೋದಯ ಅಂತ ಹೇಳ್ತಾ ನಾನು ಇವತ್ತು ನಮ್ಮ ಸ್ಕೂಲ್ ಹತ್ರ ಬಂದಿದ್ದೀನಿ. ಸ್ವಲ್ಪ ಕೆಲಸ ಇತ್ತು. ನಾವು ಓದುವಾಗಲೂ ಮತ್ತು ಇವಾಗಲಿಗೂ ಎಷ್ಟು ಡೆವಲಪ್ ಆಗಿದೆ ಅಂದರೆ, ನಾವು ಓದುವಾಗಲೇ ಇಷ್ಟೆಲ್ಲ ಡೆವಲಪ್ ಆಗಿದ್ರೆ ನಾವು ಬೇರೆ ಕಡೆ ಹೋಗ್ತಾನೆ ಇರಲಿಲ್ಲ. ಅವಾಗ ಹೇಳ್ತಾ ಇದ್ವಿ. ಬಟ್ ಅವ್ರಿಗೂ ಅದು ಇದು ಇರುತ್ತಲ್ವ, ಮ್ಯಾನೇಜ್ಮೆಂಟ್ ಕಡೆಯಿಂದ. ಹಾಗಾಗಿ ಆಗಲಿಲ್ಲ. ಇವಾಗ ಡಿಗ್ರಿ IT ಎಲ್ಲ ಆಗೋಗಿದೆ. ಒಳ್ಳೆ ಸ್ಕೂಲ್ ಅಂತಲೇ ಹೇಳ್ಬೋದು. ಸೈಂಟ್ ಜೋಸ್ ನಿಯರ್ ಗಾಡಿಕೊಪ್ಪ ಆಲ್ಕೊಳ ಹತ್ರ ಇರೋದು ಇದು. ನೋಡಿ 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 ನಾವು ಓದಿದ್ದು ಈ ಬಿಲ್ಡಿಂಗ್ ಮಾತ್ರ. ಆ ಕಡೆ ಅಕ್ಷರಧಾಮ ICSC ಅವ್ರಿಗೂ ಆಗೋಗಿದೆ. ಡಿಗ್ರಿ ಲೆವೆಲ್ವರೆಗೂ ಮಾಡಿದ್ದಾರೆ ಇವಾಗ. ನಂಗೆ ತುಂಬ ಹ್ಯಾಪಿ ಆಯಿತು ಅವತ್ತು. ನೆಕ್ಸ್ಟು ಮುಗಿಸ್ಕೊಂಡು ಮನೆಗೆ ಹೋದೆ, ಅಜ್ಜಿ ಮನೆಗೆ, ನನ್ನ ಚಿಕ್ಕಮ್ಮ ಮನೆಗೆ ಹೋದೆ. ಅಲ್ಲಿ ಕರೆಕ್ಟ್ ಟೈಮಿಗೆ ಫೇವ್ರೆಟ್ ಸಾಂಗ್ ಬರ್ತಾಯಿತ್ತು. ನನಗೆ ಲೈಟಾಗಿ ಟಿಫನ್ ಮಾಡಿಕೊಂಡು ಸಾಂಗ್ ಮುಗಿಯೋವರೆಗೂ ಎಲ್ಲ ಹೋಗೋದು ಬೇಡ ಅಂತ ಅಂದ್ಕೊಂಡಿದ್ದೆ. ಯಾವುದೇ ಒಂದು ಸಾಂಗ್ ನಾನು ಸ್ಪೆಷಲಿ ನಾನು ಆ್ಯಸ್ ಎ ಸಿಂಗರ್ ಆಗಿ, ಅಂದರೆ ಅಂಥ ದೊಡ್ಡ ಏನು ಸಿಂಗರ್ ಅಲ್ಲ, ನಾರ್ಮಲ್ ಆ್ಯಸ್ ಎ ಸಿಂಗರ್ ಆಗಿ ಎಲ್ರಿಗೂ ಕೆಲವೊಂದು ಸಾಂಗ್ಸ್ ಇಷ್ಟ ಆಗುತ್ತೆ. ಬಟ್ ನನಗೆ ಈ ಸಾಂಗು ತುಂಬಾ ಸ್ಪೆಷಲ್ಲು. ಕೆಲವೊಂದಕ್ಕೆ ರೀಸನ್ ಇರಲ್ಲ, ರೀಸನ್ ಇರುತ್ತೋ ಬಿಡುತ್ತೋ, ಬಟ್ ನನಗೆ ಇದೊಂದು ಸಾಂಗ್ ತುಂಬ ಇಷ್ಟ. ಹೇಳೋಕ್ಕಾಗಲ್ಲ ಅವೆಲ್ಲ. ನಾನು ಈ ಸಾಂಗ್ ಕೇಳಿದಾಗ ನಾನು ಈ ವರ್ಡಲ್ಲೇ ಇರಲ್ಲ, ಯಾವುದೋ ಒಂದು ಬೇರೆ ವರ್ಡಿಗೆ ಹೋಗ್ಬಿಟ್ಟಿರ್ತೀನಿ. ಆಯಿತು, ನೆಕ್ಸ್ಟು ರೆಡಿಯಾಗಿ ಹೋದ್ವಿ. ಮಂಡ್ಗದ್ದೆಗೆ ಹೋಗೋಣ ಅಂತ ನನಗೊಂದಿತ್ತು. ಈ ಸಲ ಹೋದಾಗ ನಾನು ಸ್ವಲ್ಪ ಪ್ಲ್ಯಾನ್ ಮಾಡ್ಕೊಂಡು ಹೋಗಿದ್ದೆ. ಹೋದರೆ ಸಿಗಂದೂರು ಚೌಡೇಶ್ವರಿಗೆ ಮತ್ತು ಮಂಡ್ಗದ್ದೆಗೆ ಹೋಗಬೇಕು ಅಂತಲೇ ಪ್ಲ್ಯಾನ್ ಮಾಡ್ಕೊಂಡೇ ಹೋಗಿದ್ದೆ. ಬಟ್ ಫ್ರೆಂಡ್ಸ್ ಯಾರೂ ಹಂಗೆ ಸಿಗಲಿಲ್ಲ. ಯಾಕೆಂದರೆ ಎಲ್ಲರೂ ಅವ್ರವ್ರದ್ದು ಬ್ಯುಸಿ ಶೆಡ್ಯೂಲಲ್ಲಿ ಇರ್ತಾರೆ, ವರ್ಕಲ್ಲಿರ್ತಾರೆ. ಹಂಗಾಗಿ ನನ್ನ ಫ್ರೆಂಡ್ ಒಬ್ಬ ಸಿಕ್ತ. ಹಂಗಾಗಿ ಅವನಿಗೆ ಸ್ವಲ್ಪ ಕಾಡಿ ಬೇಡಿ ಅದು ಕೆಟ್ಟು ದರಿದ್ರವಾಗಿ ಬಿಸಿಲಿತ್ತು. ಹಂಗಾಗಿ ಅವನಿಗೆ ಸ್ವಲ್ಪ ರಿಕ್ವೆಸ್ಟ್ ಮಾಡಿಕೊಂಡು ಮಂಡ್ಗದ್ದೆಗಾದರೂ ಹೋಗೋಣ ಅಂತ ಅಂದ್ಬಿಟ್ಟು ಹೋದ್ವಿ. ಬಟ್ ಅವ್ನು ಹೇಳ್ದ, ನೀನು ಬೆಳಗ್ಗೆನೇ ಹೇಳಿದ್ದಿದ್ರೆ ಹೋಗ್ಬೋದಿತ್ತು, ಸ್ವಲ್ಪ ಪ್ಲ್ಯಾನ್ ಮಾಡ್ಕೊಂಡು ಹೋಗಿದ್ದಿದ್ರೆ ಅಲ್ಲಿ ಇದೆಲ್ಲ ಇರುತ್ತೆ, ನೋಡ್ಬೋದು, ಬೋಟಿಂಗ್ದೆಲ್ಲ ಇರುತ್ತೆ ಅಂತ. ಬಟ್ ನನಗೆ ಸಡನ್ನಾಗಿ ಹೋಗಿದ್ದು. ಬಟ್ ನನಗೆ ಯಾರು ಸಿಗ್ತಾರೆ ಅಂತ ಏನೂ ಗೊತ್ತಿರಲಿಲ್ವಲ್ಲ. ಹಾಗಾಗಿ ಸಡನ್ನಾಗಿ ಹಂಗೇನೆ ಪ್ಲ್ಯಾನ್ ಮಾಡಿದ್ವಿ. ನೀವು ನಮ್ಮ ಮಲೆನಾಡು ಸೈಡ್ ಅಂತ ಅಂದರೆ ನೀವು ಎಲ್ಲಿ ನೋಡಿದ್ರು ಬರೀ ಗ್ರೀನ್ಸೇ ನೋಡ್ಬೋದು. ಇವಾಗೆಲ್ಲ ಆಗಿರೋದು. ಇದು ಅರಕೆರೆ. ನಮ್ಮ ಅಪ್ಪ ಎಲ್ಲ, ನಾವೆಲ್ಲ ಚಿಕ್ಕವರಿದ್ದಾಗ ಇಲ್ಲಿಗೆ ಶಿವರಾತ್ರಿಗೆಲ್ಲ ಕರ್ಕೊಂಬರೋರು. ನಾನು 2-3 ಟೈಮ್ಸ್ ಹೋಗಿದ್ದೀನಿ ಅಷ್ಟೇನು ಹೋಗಿಲ್ಲ. ಅದ್ರ ಆಪೋಸಿಟಲ್ಲೇ ಇಲ್ಲಿ ನಾರಾಯಣ ಹೃದಯಾಲಯ ಅಂತ ಇದೆ. ಇಲ್ಲಿ ಒಳ್ಳೆ ಇದೆ ಮಾತ್ರ ಟ್ರೀಟ್ಮೆಂಟ್ಸ್ ಎಲ್ಲ. ನೋಡಿ, ನಿಮಗೆಲ್ಲೂ ಟ್ರಾವೆಲ್ ಮಾಡುವಾಗ ಎಲ್ಲೂ ಬೇಜಾರು ಅಂತಲೇ ಅನಿಸಲ್ಲ. ಯಾಕೆಂದರೆ ಅಷ್ಟು ಗಾಳಿ. ನಾವು ಇಲ್ಲಿದ್ದೀವಿ ಈ ಸಿಲಿಕಾನಲ್ಲಿ ಇದ್ದು ನೋಡಿ, ಅಲ್ಲಿ ಬರೀ ಬಿಲ್ಡಿಂಗು, ಹೊಗೆಗಳು ಕುಡಿದು ನಮಗೆ ಅದು ಇದು ಆರೋಗ್ಯ ಎಲ್ಲ ಒಂಥರ ಆಗೋಗಿರುತ್ತೆ. ನನಗಂತೂ 2 ದಿನಕ್ಕೊಂದ್ಸತಿ 3 ದಿನಕ್ಕೊಂದ್ಸತಿ ಕೆಮ್ಮು ಏನಾದರೂ ಒಂದು ಶುರು ಆಗ್ತಾನೆ ಇರುತ್ತೆ ದರಿದ್ರವಾಗಿ. ಬಟ್ ನೋಡಿರಿ, ಇಲ್ಲಿ ನಮ್ಮ ಊರಿಗೆ ಹೋಗ್ಬಿಟ್ರೆ, ಅಂದರೆ ನಮ್ಮದು ಅಂತ ಅಲ್ಲ, ಎಲ್ರಿಗೂ ಅವ್ರವ್ರ ಊರು ಅವರಿಗೆ ಇಂಪಾರ್ಟೆಂಟು. ಬಟ್ ಅದೇ ಥರನೇ ನನಗೆ ಸ್ವಲ್ಪನೇ ಓವರಾಗೇ ಇದೆ ನನಗೆ ನಮ್ಮೂರ ಮೇಲೆ ವ್ಯಾಮೋಹ ಅಂತಾದರೂ ಅನ್ಬೋದು, ಏನೋ ಅಟ್ಯಾಚ್ಮೆಂಟು ಏನಾದರೂ ಅನ್ಕೋಬೋದು ನೀವು. ನನಗೆ ಇಲ್ಲಿಗೆ ಬಂದುಬಿಟ್ರೆ ನನಗೆ ಎಲ್ಲಿಗೂ ಹೋಗೋದು ಬೇಡ, ಮನಸ್ಸೆಲ್ಲ ಇಲ್ಲೇ ಇರುತ್ತೆ. ಸುಮ್ಮನೆ ಎಲ್ಲೋ ಒಂದು ಕಡೆ ಇರಬೇಕು ಇದೀನಿ, ಆ ಥರ ನನಗೆ ಫೀಲು. ನೋಡಿ, ಎಲ್ಲಿ ನೋಡು ಗ್ರೀನರಿ, ಎಲ್ಲಿ ನೋಡಿದ್ರು ಅಡಿಕೆ ಮರ, ತೆಂಗಿನ ತೋಟ, ಆ ಫೀಲು, ಆ ನೇಚರ್ದು ಫೀಲ್ ಜೊತೆಗೆ ನಾವು ಇರೋದೇ ಇಲ್ಲ, ಎಲ್ಲೋ ಕಳೆದು ಹೋದ ಹಾಗೆ ಫೀಲ್ ಆಗುತ್ತೆ.
ಸೊ ಹೀಗೆ ಹೋಗ್ತಾ ನಾವು ನಮ್ಮ ಸ್ಕೂಲ್ ಡೇಸ್ದು ಅದು ಇದು ಎಲ್ಲ ಮಾತಾಡ್ಕೊಂಡು ಹೋಗ್ತಾ ಇದ್ವಿ. ಸೊ ಆನೆ ನೋಡೋಕ್ಕೆ ಸಿಗುತ್ತೋ ಇಲ್ವೋ ಗೊತ್ತಿಲ್ಲ, ಬಟ್ ನೋಡಬೇಕು, ಹೋಗ್ತಾಯಿದ್ದೀವಿ. ಬಿಸಿಲಂದರೆ ಬಿಸಿಲಿದೆ, ಏನು ಕತೆ ಏನಂತಲೇ ಗೊತ್ತಿಲ್ಲ. ಹೊನ್ನಾವರ ರೋಡ್ ಇದು. ನೋಡಿ, ಒಂದು ಟ್ರಾಫಿಕ್ ಇಲ್ಲ, ಒಂದು ಇದು ಕಿರಿಕಿರಿ ಏನೂ ಇಲ್ಲ, ಖಾಲಿ ರೋಡೆಲ್ಲ ಫುಲ್ ಫ್ರೀ. ಈ IT ವರ್ಕ್ ಮಾಡೋರು ಇಲ್ಲೆಲ್ಲ ವರ್ಕ್ ಮಾಡಿರ್ತಾರಲ್ಲ ಬೆಂಗಳೂರಲ್ಲಿ, ಅಲ್ಲಿಗೆ ಇಲ್ಲಿಗೆ ಎಷ್ಟು ಡಿಫ್ರೆನ್ಸ್ ಅಂತ ಅಂದರೆ, ಸೊ ಆ ಫೀಲ್ನ ಫೀಲ್ ಮಾಡಿದವ್ರಿಗೆ ಗೊತ್ತಿರುತ್ತೆ, ಹೇಳೋಕ್ಕಾಗಲ್ಲ ಆ ಥರ. ನೋ ವರ್ಡ್ಸ್ ಟು ಸೇ ಅಂತ ಹಂಗೆ. ಎಲ್ಲಿ ನೋಡಿದ್ರು ಬಾರು. ನಮಗೆ ಬೇಕು ಒಂದು ಎಳ್ನೀರೊಂದು ಸಿಗಲಿಲ್ಲ ಅಲ್ಲೆಲ್ಲೋ ನೋಡಿದ್ವಿ, ಬಟ್ ಸಿಗಲಿಲ್ಲ. ನನ್ನ ಫ್ರೆಂಡ್ ಅಣ್ಗಸ್ ಇಡ್ತಾ ಇದ್ದ, MRP ಇದೆ ನೋಡು ಬೇಕಿದ್ರೆ ಅಂತ. ಇಲ್ಲಿ ಎಲ್ಲೋ ಕರ್ಕೊಂಡು ಹೋಗ್ತಾ ನೀನು. ನಾನು ಕನ್ಫ್ಯೂಸ್ ಆಗಿ ಇದೆ ಮಂಡಗದ್ದೆ ಅಂತ ಅನ್ಕೊಂಡ್ಬಿಟ್ಟೆ, ಬಟ್ ಇದು ಮಂಡಗದ್ದೆ ಅಲ್ಲ. ಬೃಂದಾವನ, ಗಾಜನೂರು ಡ್ಯಾಮ್ ಇದು. ಸೊ ಇವಾಗ ನೀವು ಮೈಸೂರಲ್ಲೆಲ್ಲ ನೋಡಿರ್ಬೋದು, KRS ಅಲ್ಲಿ ಮಳೆ ಗಿಳೆ ಎಲ್ಲ ಬಂದಾಗ ಫುಲ್ಲು ಗೇಟ್ ಓಪನ್ ಮಾಡ್ತಾರಲ್ಲ ನೀರಿಗೆ. ಸೊ ಅದೇ ಥರನೇ ಇಲ್ಲಿ ನಮ್ಮ ಶಿವಮೊಗ್ಗಕ್ಕೆಲ್ಲ ನೀರು ಬರೋದು ಇಲ್ಲಿಂದಾನೆ, ಗಾಜನೂರು ಡ್ಯಾಮಿಂದ. ಲಕ್ಕವಳ್ಳಿ ಡ್ಯಾಮು ಮತ್ತು ತುಂಗ ನೀರು ಎಲ್ಲ ಸೊ ಇದರಿಂದನೇ ಹೋಗೋದು. ಒಂದು ಜನ ಇಲ್ಲ, ಏನಿಲ್ಲ. ಅಲ್ಲಿಂದ ಏನಾದರೂ ಬಿದ್ದರೆ ಮುಗೀತು ಕತೆ. ಬಟ್ ನನಗಂತೂ ನೀರಂದರೆ ತುಂಬ ಭಯ ಇದೆ, ಸೊ ಹಂಗಾಗಿ ನಾನು ಹೋಗಲಿಲ್ಲಪ್ಪ. ಪಾಪ ಅವನೇ ವೀಡಿಯೋ ಎಲ್ಲ ಮಾಡಿಕೊಟ್ಟ ಅಲ್ಲಿಂದ. ಸೊ ನಾವು ರಿಟರ್ನ್ ಹೊರಟ್ವಿ. ಇನ್ನೇನು ಹೊರಡುವಾಗ ನಿಯರ್ ಮಂಡಗದ್ದೆ ಹತ್ರ ನಮಗೆ ಫಿಶ್ ಅಂದರೆ ಹೋಗುವಾಗ ಏನಾದರೂ ಫ್ಲೇವರ್ ಮೂಗಿಗೆ ಹೊಡಿತಿತ್ತ, ಅದಕ್ಕೆ ಬಂದ್ವಿ ನೋಡೋಣ ಅಲ್ಲಿ ಅಂತ. ನಾನೊಂದು 2 ಫಿಶ್ ತೊಗೊಂಡ. ನಾನು ತಿಂತೀನಿ ಅಂತ ಅಂದ್ಬಿಟ್ಟು ತೊಗೊಂಡೆ, ಬಟ್ ಒಂದು ಫಿಶ್ಶಿಗೆ ಯಾಕೋ ಹೊಟ್ಟೆ ಫುಲ್ ಆದಂಗೆ ಆಗೋಯ್ತು. ಮಾತ್ರ ಟೇಸ್ಟ್ ಮಾತ್ರ ಸೊ ಸ್ಪೈಸಿ. ಬಟ್ ಈ ಬಿಸಿಲಿಗೂ ಏನೂ ಬೇಕು ಅಂತ ಅನಿಸಲ್ಲ, ಬಟ್ ತಿನ್ಬೋದು ಫಿಶ್ ಅಲ್ಲ. ಬಟ್ ಇಲ್ಲಿನಷ್ಟು ಅಲ್ಲೆಲ್ಲ ಸಿಗಲ್ಲ ಬೆಂಗಳೂರಲ್ಲಿ ಫ್ರೆಶ್. ಇಲ್ಲಾಂದರೆ ಇಲ್ಲೇ ಹಿಡಿದ್ಬಿಟ್ಟು ಚೆನ್ನಾಗಿ ಎಲ್ಲ ಮಾಡಿಬಿಟ್ಟು ಕೊಟ್ಟಿರ್ತಾರೆ, ಬಟ್ ಅಲ್ಲೆಲ್ಲ ಸಿಗಲ್ಲ. ಸೊ ಹಂಗಾಗಿ ನನ್ನ ಫ್ರೆಂಡ್ ಕೂಡ ಸೊ ಅಪರೂಪಕ್ಕೆ ಬಂದಿದ್ಯಾ ಅಂತ ಅಂದ್ಬಿಟ್ಟು ನೋಡ್ರಿ ಇನ್ನೂ ಕೂತಿದ್ದಾನೆ ಹಿಂಗೆ. ನೋಡ್ರಿ ನಾನು ಆಲ್ರೆಡಿ 2 ತಿಂದಿದ್ದೀನಿ, ಅವನಿನ್ನೂ ತಿಂತಾನೇ ಇದ್ದಾನೆ. ಸೊ ನೆಕ್ಸ್ಟು ಸಖತ್ತು ಖಾರ ಅಂದರೆ ಖಾರ ಸಖತ್ತು ಸ್ಪೈಸಿಯಾಗಿ ಹೋಗ್ಬಿಟ್ಟಿತ್ತು. ಸೊ ಅವನು ಬೀಡ ತೊಗೊತಾ ಇದ್ದ, ನಾನು ತೊಗೊಳ್ಲಿಲ್ಲ, ನಂಗೆ ಇಷ್ಟ ಆಗಲ್ಲ ಬೀಡ ಗಿಡ ಎಲ್ಲ. ಸೊ ನೆಕ್ಸ್ಟ್ ಹಂಗೆ ಹೋಗ್ತಾ ಸೊ ರೋಡಲ್ಲಿ ಬರುವಾಗ, ಸೊ ಇದು ಬ್ರಾಹ್ಮಣರು ರೋಡು. ಸೊ ಇಲ್ಲಿ ಸಂಸ್ಕೃತ ವೇದ ಉಪನಿಷತ್ಗಳೆಲ್ಲ ಹೇಳ್ಕೊಡ್ತಾರೆ. ಸೊ ಅದೇ ರೋಡಲ್ಲಿ ಬರುವಾಗಲೇ ಸಿಕ್ಕಿದ್ದು ನನಗೆ. ಸೊ ಏನೋ ಒಂಥರ ಸ್ಪೆಷಲ್ ಟಚ್ ಸಿಗತ್ತೆ ಹೋಗುವಾಗ. ಬಟ್ ಅಲ್ಲೆಲ್ಲ ಒಂಥರ ನೋಡ್ತಾರೆ, ಬರೀ ಬ್ರಾಹ್ಮಿನ್ಸೇ ಇರ್ತಾರಲ್ಲ. ಎಲ್ಲಿಂದ ಅಂದರೆ ಬೇರೆ ಯಾರಾದರೂ ಹೋದರೆ, ಸೊ ಅಂದರೆ ಅವ್ರು ಯಾರೂ ಪರಿಚಯ ಇಲ್ಲದೆ ಇರೋ ಮುಖಗಳಲ್ವ. ಸೊ ಯಾರಾದರೂ ಹೋದರೆ ಹಿಂಗೆ ನೋಡ್ತಾರೆ. ನಮಗಂತೂ ನಗು ಅಂದರೆ ನಗು ಬಂದ್ಬಿಡ್ತು. ಯಪ್ಪ ಏನು ಬಿಸಿಲು ಅಂತೀರಾ, ನನಗಂತೂ ಆಗ್ತಾ ಇರಲಿಲ್ಲ, ಏನು ಮಾಡೋದು. ಸೊ ರಿಟರ್ನ್ ಹೊರಡೋಣ ಅಂತ ಅಂದ್ಬಿಟ್ಟು ಹೊರಟ್ವಿ. ಇಲ್ಲಿ ನೋಡಿ ಹರ್ಷ ಕಾಣಿಸ್ತಾ ಇದೆಯಲ್ಲ,
ಸೊ ಇದು ಹೊಸ್ದಾಗಿ ಆಗಿರೋದು ಮಾಲು, ಪರೇಕ ವಿನಾಯಕ ಮಾಲ್ ಅಂತ. ಸೊ ಇದು ಬಿಲ್ಡ್ ಮಾಡೋಕ್ಕೂ ಮುಂಚೆ ಇಲ್ಲಿ ಇದ್ದಿದ್ದು ವಿನಾಯಕ ಥಿಯೇಟರು. ಸೊ ನಾವಲ್ಲೆಲ್ಲ ಮೂವಿ ನೋಡಿ ಚಿಕ್ಕವರಿದ್ದಾಗ. ಸೊ ಏನು ಮಾಡೋಕ್ಕಾಗಲ್ಲ, ಕಾಲಕ್ರಮೇಣ ಚೇಂಜ್ ಆಗ್ತಾನೆ ಇರತ್ತೆ. ಸೊ ಸ್ವಲ್ಪ ಬೇಜಾರಾಯಿತು, ತುಂಬಾ ಖುಷಿನೂ ಆಯಿತು. ಸೊ ಅಂತ ಹೇಳ್ತಾ, ಸೊ ಇದು ನಮ್ಮ ರಾಯಲ್ ಆರ್ಕಿಡ್ ಯಡಿಯೂರಪ್ಪ ಅವ್ರದ್ದು. ಸೊ ಇದು ಬಂದು ಸಿಟಿ ಸೆಂಟ್ರಲ್ ಮಾಲ್ BH ರೋಡಲ್ಲಿರೋದು. ಸೊ ನೆಕ್ಸ್ಟು ಬಿಸಿಲು ಇರ್ತಲ್ಲ, ನನಗೆ ಆಗ್ತಾಯಿರಲಿಲ್ಲ, ಸಿಟ್ಟು ಬರೋದು. ಸೊ ಹಂಗಾಗಿ ನನಗೂ ಮನೆಗೆ ಡ್ರಾಪ್ ಮಾಡಿ ಅವನು ಹೋದ ಅಂತ ಹೇಳ್ತಾ. ಸೊ ಇದಾಗಿತ್ತು ಇವತ್ತಿನ ವ್ಲಾಗ್. ಸೊ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ ಅಂತ ಹೇಳ್ತಾ, ಲವ್ ಯು ಆಲ್, ಬಾಯ್, ಟೇಕ್ ಕೇರ್.